ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ದಿನ ಇಟ್ಕೋಬಹುದು. ಇದು ಮನೆಯಲ್ಲಿ ಅಡುಗೆ ಸಪ್ಪೆ ಆದಾಗ, ಚಪಾತಿಗೆ ಪಲ್ಯ ಇಲ್ದಾಗ, ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸ್ಕೋಬಹುದು. ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿನೇ ಇದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಯಾವಾಗಲೂ ಇರಲೇಬೇಕು ಅನ್ನಿಸ್ತಾ ಇರುತ್ತೆ. ಇದನ್ನ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ 1 kg ಮೆಣಸೆ ಎಣ್ಣೆಲಿ ಮಾಡ್ಕೋಬೇಕು ಅಂದ್ರೆ ಅಕ್ಕಿಯನ್ನ ರುಬ್ಬಿಸ್ತೀವಲ್ಲ, ಆ ಮಿಲ್ಲಲ್ಲಿ ಮಾಡಿಸ್ಕೊಂಡು ಇಟ್ಕೋಬಹುದು. ವರ್ಷಾನ್ಗಟ್ಲೆ ಇರುತ್ತೆ. ಅವನ್ನ ಸ್ವಲ್ಪ ಮಾಡ್ಕೊಳ್ಳೋದಾದ್ರೆ ಮಿಕ್ಸಿಯಲ್ಲೇ ಮಾಡ್ಕೊಂಡು ಇಟ್ಕೋಬಹುದು. ಆಯಿಲು ಏನು ಖರ್ಚೇ ಜಾಸ್ತಿ ಆಗೋದಿಲ್ಲ. ಆ ಥರ ರೆಸಿಪಿ. ಬರೀ ಮೆಣಸೆ ಹಣ್ಣು ಮನೆಯಲ್ಲಿ ಹಣ್ಣು ಆದ್ರೆ ಹಸಿಮೆಣಸಿನ್ಕಾಯಿ ಎಲ್ಲ ಈ ಥರ ಉಪಯೋಗಿಸಿ ರೆಡಿ ಮಾಡಿ ಇಟ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ವಿಡಿಯೋ ನೋಡೋಣ. ಕೆಂಪು ಚಟ್ನಿ ಮಾಡೋಕ್ಕೆ ಇವತ್ತು ರೆಸಿಪಿ ರೆಡಿ ಮಾಡಿಕೊಂಡಿದ್ದೀನಿ. ಮೆಣಸೆ ಹಣ್ಣನ್ನ 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಇದು ಹಣ್ಣು ಗಿಡದಲ್ಲೇ ಹಣ್ಣಾಗಿ ಫ್ರೆಶ್ ಇದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಕೆಂಪು ಚಟ್ನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಅಂದ್ರೆ ಬೆಳ್ಳುಳ್ಳಿ, ಅದರಲ್ಲಿ ಅರ್ಧದಷ್ಟು ಅಂದ್ರೆ 50 ಗ್ರಾಮ್ ಇರುತ್ತೆ. ಇದು 1-2 ಟೇಬಲ್ ಸ್ಪೂನ್ ಜೀರಿಗೆ, ಕರ್ಬೇ ಸೊಪ್ಪು ಇದ್ರೆ ತಗೊಳ್ಳಿ, ಎಷ್ಟು ಬೇಕಾದ್ರೂ ಹಾಕಿದ್ರು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬೆಲ್ಲ 1-2 ಟೇಬಲ್ ಸ್ಪೂನು, ಹುಣಸೆ ಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು 1-2 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ. ಇದು ಕೊತ್ತಂಬರಿ ಸೊಪ್ಪು ಇದ್ರೆ ಓಕೆ, ಇಲ್ಲ ಅಂದ್ರೂ ನಡೆಯುತ್ತೆ. ಮೆಂತೆ ಕಾಳು 1-4 ಕಾಳಷ್ಟು, ಸ್ವಲ್ಪ ಅಂದ್ರೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟು ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಸ್ವಲ್ಪ ಹಸಿ ಸ್ಮೆಲ್ ಹೋಗೋತನ ಎಣ್ಣೆ ಹಾಕ್ದೇನೆ ಡ್ರೈಯಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ನೀಟಾಗಿ ಬರುತ್ತೆ, ಚೆನ್ನಾಗಿ ಇದಾಗುತ್ತೆ, ಸೀಯೋದಿಲ್ಲ. ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಹುರ್ಕೋಬೇಕು. ಇದು ಕೂಡ ಡ್ರೈಯಲ್ಲೇ ಹುರ್ಕೋಬೇಕು. ಆಯಿಲ್ ಏನು ಯಾವುದು ಯೂಸ್ ಮಾಡಬೇಕಾಗಿರೋದಿಲ್ಲ. ಈ ಥರ ಚಟ ಚಟ ಅನ್ನತ್ತೆ, ಹಸಿ ಹೋಗೋತನ ಸ್ವಲ್ಪ ಚಟ ಚಟ ಅನ್ನಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಳ್ಳೋದು ಹೇಳ್ತೀನಿ. ಪದಾರ್ಥಗಳನ್ನ ಅದರೊಳಗೆ ಬೆರೆಸ್ತಾ ರುಬ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಯಾವುದನ್ನು ಹುರಿಯೋದಿಂಗಿರಲ್ಲ, ಎಲ್ಲ ಹಸಿದನ್ನೇ ಹಾಕೋಬೇಕಾಗುತ್ತೆ. ಇದು ಮೆಂತೆ ಸ್ವಲ್ಪ ಹುರ್ಕೋಬೇಕು. ಇದು ನನ್ನ ಹತ್ರ ಮೆಂತೆ ಹುರಿದಿರೋದಿರೋದ್ರಿಂದ ನಾನು ತೋರಿಸ್ತಾ ಇಲ್ಲ. ಈಗ ಹುರಿದಿರೋದಿದೆ, ಹಾಕೊಂತ ಇದ್ದೀನಿ. ನೀರು ಹಾಕೋದಿಲ್ಲ, ಹಾಗೆ ಡ್ರೈಯಲ್ಲಿ ರುಬ್ತಾ ಇದ್ದೀನಿ. ಈ ತರ ನೀರಿಲ್ದಂಗೆ ಚೆನ್ನಾಗಿ ನೈಸಿಗೆ ರುಬ್ಕೋಬಹುದು. ಗ್ರೈಂಡ್ರಲ್ಲೂ ರುಬ್ಕೋಬಹುದು. ಅಕ್ಕಿ ಹಿಟ್ಟು ರುಬ್ಬೋ ಮಿಲ್ಲಿದ್ರೆ ಅಲ್ಲಿ ಕೂಡ ರುಬ್ಬಿಸ್ಕೊಬಹುದು. ನೀವು ನೋಡ್ರಿ, ಇದು ಇಷ್ಟ ಆಗುತ್ತೆ ಎಲ್ರಿಗೂ. ಖಾರ ಚಟ್ನಿ ಮನೆಯಲ್ಲಿ ಸಾಂಬಾರು ಸಪ್ಪೆ ಆದಾಗ ಇದನ್ನ ಉಪಯೋಗಿಸ್ಕೊಂಡು ಅನ್ನಕ್ಕೆ, ಚಪಾತಿ, ಪೂರಿ ಪ್ರತಿಯೊಂದಕ್ಕೂ ಉಪ್ಪಿನಕಾಯಿ ತರ ಯೂಸ್ ಮಾಡ್ಕೋಬಹುದು. ಇದು 1 ವರ್ಷ ತನಕ ಇಟ್ಕೋಬಹುದು. ನೀರು ಮುಟ್ಟಿಸಿರೋದಿಲ್ಲ, ಆಯಿಲ್ ಮುಟ್ಟಿಸಿರೋದಿಲ್ಲ, ಸ್ಮೆಲ್ಲು ಬರೋದಿಲ್ಲ. ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕೊಂಡು 1 ವರ್ಷ ತನಕ ಇಟ್ಕೋಬಹುದು. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.